ಬೆಳಗಾವಿಯ ಹಾಲು ಸಂಘಟನೆಗಳ ಒಕ್ಕೂಟ ಬೆಮೂಲ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಮತ್ತೀಗ ಸುದ್ದಿ ಆಗ್ತಾ ಇದೆ ಬೆಮೂಲ್ ನೇಮಕಾತಿಯಲ್ಲಿ ಅಕ್ರಮದ ವಾಸನೆ. 46 ಹುದ್ದೆಗಳಿಗೆ ಅರ್ಜಿ ಸದ್ದಿಲ್ಲದೆ 48 ಹುದ್ದೆಗಳ ಭರ್ತಿ. 2023 ಆಗಸ್ಟ್ನಲ್ಲಿ ಬೆಮೂಲ್ 46 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಎಂಡಿ ಕೃಷ್ಣಪ್ಪ ಮನವಿ ಮೇರೆಗೆ ಅನುಮತಿಯನ್ನ ನೀಡಲಾಗಿತ್ತು. ಸಹಕಾರ ಇಲಾಖೆ ಅನುಮತಿಗೆ ವ್ಯತಿರಿಕ್ತವಾಗಿ 2 ಹೆಚ್ಚುವರಿ ಹುದ್ದೆಗಳನ್ನ ನೇಮಕ ಮಾಡಲಾಗಿದೆ. ಹೆಚ್ಚುವರಿ ಹುದ್ದೆಗಳ ಪರಿಷ್ಕೃತ ನೇಮಕಾತಿಯ ಅಧಿಸೂಚನೆಯೇ ಇಲ್ಲ. ಅಕ್ರಮ ಹೊರತೆಗೆದ ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಬಾಗೋಜಿ. ಎಂಡಿ ಕೃಷ್ಣಪ್ಪ ವಿರುದ್ಧ ಅಕ್ರಮದ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರಕಾಶ್ ಬಾಗೋಜಿ. ಹುದ್ದೆ ಇದ್ದದ್ದು 46, ಆದರೆ ಭರ್ತಿಯಾದದ್ದು 48. ಹೀಗಾಗಿ ಕೃಷ್ಣಪ್ಪ ಅವರ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ ಸಾಮಾಜಿಕ ಕಾರ್ಯಕರ್ತರಿಗೆ. ಪ್ರತಿ ವರ್ಷ ಬೆಮೂಲ್ ಲಾಭದಲ್ಲಿರ್ತಿತ್ತು, ಆದರೆ ಈಗ ನಷ್ಟದ ಸುಳಿಯಲ್ಲಿದೆ. 6 ತಿಂಗಳ ಹಿಂದೆ 56 ಲಕ್ಷ ಲಾಭದಲ್ಲಿತ್ತು ಬೆಮೂಲ್, ಆದರೆ ಈಗ 13 ಕೋಟಿ ನಷ್ಟದಲ್ಲಿದೆ. ನಷ್ಟದಲ್ಲಿದ್ರೂ ಕೂಡ ಲಾಭದಲ್ಲಿದೆ ಅಂತ ಮಾಹಿತಿಯನ್ನ ಕೊಟ್ಟಿತ್ತು ಬೆಮೂಲ್. ಒಂದು ಕಡೆ 46 ಹುದ್ದೆಗಳ ನೇಮಕಾತಿಗೆ ಸಹಕಾರ ಇಲಾಖೆಯಿಂದ ಅನುಮತಿ. ಅವತ್ತು ತೋರಿಸಲಾಗಿದ್ದ 56 ಲಕ್ಷ ಬೆಮೂಲ್ನ ವ್ಯವಹಾರಿಕ ಲಾಭ ಅಲ್ಲ. ಬೆಮೂಲ್ ಬ್ಯಾಂಕ್ನಲ್ಲಿಟ್ಟಿರುವಂತಹ 9 ಕೋಟಿ 41 ಲಕ್ಷ ಠೇವಣಿಯ ಬಡ್ಡಿ ಹಣ ಅದು. ಆ ಬಡ್ಡಿ ಹಣವನ್ನ ವ್ಯವಹಾರಿಕ ಲಾಭ ಅಂತ ಪರಿಗಣಿಸೋದಕ್ಕೆ ಬರಲ್ಲ. ಅದೆಲ್ಲಾ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. 28ರಂದು ಒಂದು 46 ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆದಿದ್ರು. ಹುದ್ದೆಗಳು ತುಂಬಿಕೊಳ್ಳೋ ಸಲುವಾಗಿ 46 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋಬೇಕಾಗಿತ್ತು. 46 ಹುದ್ದೆಗಳಿಗೆ ಅಪ್ರೂವಲ್ ತಗೊಂಡು ಅದರ ಪ್ರಕಾರ ಅವರು ಕರೆದಿದ್ರು. ಬಟ್ ಏನಾಗಿದೆ, 48 ಹುದ್ದೆಗಳನ್ನ ತುಂಬಿ 48 ಹುದ್ದೆಗಳನ್ನ ತರಬೇತಿ ಕಳಿಸಿದ್ದಾರೆ. 48 ಹುದ್ದೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.